ಹೋಗ್ತೀರಾ? ಮಾಡಿ ಬಹಳ ಅರ್ಥ ಮಾಡ್ಬೇಕಾದ್ರೆ ಸ್ಟಡಿ ಮಾಡ್ಬೇಕು, ಬಹಳಷ್ಟು ಚರ್ಚೆ ಮಾಡ್ಬೇಕಾಗಿದೆ. ಯಾಕೆ ಒಳ ಮೀಸಲಾತಿ ಏನ್ ಡಾಕ್ಟರ್ ನಾವು ಛತ್ತೀಸ್ಗಢ ಕೇಸ್ ಬರಲ್ಲ ಅಂತಾನ? ಈ ದೇಶದಲ್ಲಿ ಮೀಸಲಾತಿ ಜಾರಿ ಅಂತ ಅನುಸರಿಸುವ ನಾವು ಹೀಗೆ ನಾವು ಅತ್ಯಾಚಾರ ನಾವು ಛತ್ತೀಸ್ಗಢ ಕೊಟ್ಟಂತ 58%ಗೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಒಬ್ಬ ಶಾಸಕ ಸದನದಲ್ಲಿ ಮಾತಾಡಲಿಲ್ಲ. ಈಗ ಒಬ್ಬರು ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ಮುಲ್ಕರ್ ಮಾಡ್ತಾರ ಮಾತುಗಳನ್ನ ಮುಲ್ಕರ್ ಮಾಡ್ತೀರಾ? ಅಡ್ವೊಕೇಟ್ಗಳು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು, ಹೈಕೋರ್ಟ್ ಅಡ್ವೊಕೇಟ್ಗಳು ಸದನದಲ್ಲಿ ಇಲ್ವಾ? ಸುಪ್ರೀಂ ಕೋರ್ಟ್ ಅಕ್ಕಿಲ್ಲ ಅಂದ್ರೆ ನಿಮಗೆ ಕೇವಲ ಶಿಕ್ಷಣಕ್ಕೆ ಮೀಸಲಾತಿ ಕೊಟ್ಟು ನಿಮ್ಮ ಕುಂದ ಶಿಕ್ಷಣಕ್ಕೆ ಎಲ್ಲ ವರ್ಗಕ್ಕೂ ಗ್ರಾಜುಯೇಟ್ ಫ್ರೀ ಕೊಡಬೇಕು, ಉಚಿತವಾದ ಶಿಕ್ಷಣ ಕೊಡ್ಬೇಕಂತ ಸಂವಿಧಾನದಲ್ಲಿದೆ. ನೀವೇ ಸ್ಪೆಷಲ್ ಕಾಲೇಜ್ ಕೊಟ್ಟಿಲ್ಲ. ಶಿಕ್ಷಣಕ್ಕೆ ಉಚಿತ ಶಿಕ್ಷಣ ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಮಾತ್ರ ಮೀಸಲಾತಿ ಅನೌನ್ಸ್ ಮಾಡಿ ಒಳ ಮೀಸಲಾತಿ ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೀರಾ? ಬೀದಿಗೆ ನೋಡ್ಕೊಂಡಿದ್ದೇಕಾ? ಸಂಘಟನೆ ಬಾಧಿಸುತ್ತಿದ್ದೇಕಾ? ನನ್ನ ಅರ್ಥ ಆಯ್ತಲ್ಲ, ಯಾವ ಸಂಘಟನೆ ಯಾವ ನಾಯಕನು ಮಾತಾಡ್ತಾನೆ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ತಂದಂತ ಒಳ ಮೀಸಲಾತಿ ಕೇವಲ ಶಿಕ್ಷಣಕ್ಕೆ ದಾಖಲಾತಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.